ಕಡು ಬಡತನದಲ್ಲಿ ಬೆಳೆದ ಲಂಬಾಣಿ ಚೆಲುವೆ ಸಿಂಗರ್ ಮಂಗ್ಲಿ ಗಾಂಜಾ ಕೇಸಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸ ಮಾಡ್ತಿದ್ದ ಹುಡುಗಿ ಹಾಡಿನಲ್ಲೇ ಮೋಡಿ ಮಾಡಿ ಹೆಸರುವಾಸಿಯಾಗಿದ್ಲು. ಈಗ ಇದೇ ಗಾಯಕಿ ಮಂಗ್ಲಿ ನಶೆ ಪಾರ್ಟಿಯಲ್ಲಿ ಪೊಲೀಸರಿಗೂ ಧಮಕಿ ಹಾಕಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಂಗ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ. ಜನಪದ ಹಾಡುಗಳ ಮೂಲಕವೇ ಫೇಮಸ್ ಆದ ಚಿಲುವೆ. ದೇವರ ಕೀರ್ತನೆಗಳನ್ನು ಹಾಡುತ್ತಾ ಕುಣಿಯುತ್ತಾ ಜನರ ಮನಸ್ಸಿಗೆ ಹತ್ತಿರವಾದ ಸಿಂಗರ್. ತೆಲಂಗಾಣದಲ್ಲಿ ಕ್ರಾಂತಿ ಗೀತೆಗಳನ್ನು ಹಾಡಿ ತೆಲುಗು ಜನರ ಮನಸ್ಸಲ್ಲಿ ಮಂಗ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟ ಹುಡುಗಿ. 2018ಕ್ಕೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಈ ಗಾಯಕಿ ಇಲ್ಲಿಯವರೆಗೂ ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲೂ ಹಾಡು ಹಾಡಿ ಜನಪ್ರಿಯತೆ ಪಡೆದುಕೊಂಡ ಹಾಡುಗಾರ್ತಿ. ಆದ್ರೀಗ ಸಿನಿಮಾ ಅನ್ನೋ ಬಣ್ಣದ ಲೋಕದಲ್ಲಿ ಸಂಬಂಧಿಕರು, ಸ್ನೇಹಿತರು, ಉದ್ಯಮಿಗಳಿಗೆ ನಶೆ ಪಾರ್ಟಿ ಆಯೋಜಿಸಿ ಪೊಲೀಸ್ ಕ್ರೈಮ್ ಡೈರಿಯಲ್ಲಿ ಸೇರ್ಕೊಂಡ ಆರೋಪಿ. ಸಿಂಗರ್ ಮಂಗ್ಲಿ ಹೈದರಾಬಾದ್ನ ಚೆವೆಲ್ಲಾ ನಗರದ ತ್ರಿಪುರಾ ರೆಸಾರ್ಟ್ನಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜಿಸಿದ್ರು. ಮಧ್ಯರಾತ್ರಿ 2 ಗಂಟೆಯಾದ್ರೂ ಈ ಬರ್ತ್ಡೇ ಪಾರ್ಟಿಯಲ್ಲಿದ್ದವರು ನಶೆಯಲ್ಲಿ ತೇಲಾಡ್ತಿದ್ರು. ಪೊಲೀಸರಿಗೆ ಯಾರು ದೂರು ಕೊಟ್ಟರೋ ಗೊತ್ತಿಲ್ಲ. ಪೊಲೀಸರು ಮಫ್ತಿಯಲ್ಲಿ ಬರ್ತ್ಡೇ ಪಾರ್ಟಿಗೆ ಎಂಟ್ರಿ ಕೊಟ್ಟರು. ಆರಂಭದಿಂದಲೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಹೋದ್ರು. ಗಾಂಜಾ ನಶೆಯಲ್ಲಿ ಕೆಲವರು ತೇಲಾಡ್ತಿದ್ರು. ಹುಕ್ಕಾ ಕಪ್ನಲ್ಲಿ ಗಾಂಜಾ ಹಾಕೊಂಡು ನಶೆ ಏರಿಸಿಕೊಳ್ತಿದ್ರು. ಇನ್ನು ಕೆಲವರು ವಿದೇಶಿ ಎಣ್ಣೆ ಬಾಟಲ್ಗಳನ್ನು ಖಾಲಿ ಮಾಡ್ತಿದ್ರು. ಎಲ್ಲವೂ ಪೊಲೀಸರ ಮೊಬೈಲಲ್ಲಿ ಸೆರೆಯಾಗಿದೆ. ಹೈದರಾಬಾದ್ ಪೊಲೀಸರು ಯಾವಾಗ ಮಂಗ್ಲಿಯನ್ನ ವಿಡಿಯೋದಲ್ಲಿ ಸೆರೆ ಹಿಡಿದ್ರು, ಸಿಂಗರ್ ಮಂಗ್ಲಿ ಸಿಟ್ಟಾದ್ರು. ಪೊಲೀಸರಿಗೆ ಧಮಕಿ ಹಾಕ್ಬಿಟ್ರು. ವಿಡಿಯೋ ಮಾಡೋದನ್ನ ನಿಲ್ಲಿಸ್ತೀಯೋ ಇಲ್ವೋ ಅಂತ ಏಕವಚನದಲ್ಲೇ ಆವಾಜ್ ಹಾಕಿದ್ರು. ಪೊಲೀಸರಿಗೆ ಮಂಗ್ಲಿ ಆವಾಜ್ ಹಾಕ್ತಿದ್ದಂತೆ ಮಹಿಳಾ ಪೊಲೀಸ್ ಟೀಮ್ ಎಂಟ್ರಿ ಕೊಡ್ತು. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಸಿಂಗರ್ ಮಂಗ್ಲಿ ರೆಸಾರ್ಟ್ ಒಳಗೆ ಹೋಗಿ ರೂಮ್ ಬಾಗಿಲು ಹಾಕೊಂಡ್ರು. ಮಹಿಳಾ ಪೊಲೀಸ್ ಅಧಿಕಾರಿಗಳು ಅಲ್ಲೂ ಬಿಡ್ಲಿಲ್ಲ. ಬಾಗಿಲು ತೆಗೆಸ್ತಿದ್ದಂತೆ ಮಂಗ್ಲಿ ಆಚೆಗೆ ಹೊರಟು ಹೋದ್ರು. ಪೊಲೀಸರು ಬೆನ್ನತ್ತಿ ನಿಲ್ಲಿಸಿ ಮಂಗ್ಲಿಯನ್ನ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿದ್ರು. ಮಂಗ್ಲಿ ಜೊತೆ ಪಾರ್ಟಿಯಲ್ಲಿದ್ದವರ ಪೈಕಿ ಗಾಂಜಾ ಸೇವನೆ ಮಾಡ್ತಿದ್ದ 9 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ವಿದೇಶಿ ಮದ್ಯಗಳನ್ನ ವಶಕ್ಕೆ ಪಡೆದಿದ್ದು 9 ಆರೋಪಿಗಳ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಜೊತೆಗೆ ಗಾಯಕಿ ಮಂಗ್ಲಿ ವಿರುದ್ಧವೂ ದೂರು ದಾಖಲಿಸಿಕೊಂಡಿದ್ದಾರೆ. ಕಡಿಮೆ ಸಂಭಾವನೆಗೆ ಟಿವಿಗಳಲ್ಲಿ ಹಾಸ್ಯ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದ ಮಂಗ್ಲಿ ಇವತ್ತು ಕೋಟಿ ಆಸ್ತಿಗೆ ಒಡತಿ. ಲಂಬಾಣಿ ಸಮುದಾಯದಲ್ಲಿ ಕಡು ಬಡತನದಲ್ಲಿ ಜನಿಸಿದ ಮಂಗ್ಲಿ ಅಲಿಯಾಸ್ ಸತ್ಯವತಿ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಗಟ್ಟಿಗಿತ್ತೆ. ಮಕ್ಕಳಿಗೆ ಸಂಗೀತ ಹೇಳಿಕೊಡ್ತಾ ಇದ್ದವಳು, TCH ಮಾಡಿಕೊಂಡು ಶಿಕ್ಷಕಿಯಾಗಲು ಹೊರಟವಳು ಇವತ್ತು ನಶೆ ಕೇಸಲ್ಲಿ ಲಾಕ್ ಆಗಿದ್ದಾಳೆ. ಬಣ್ಣದ ಲೋಕದ ಮಾದಕತೆಯ ಮತ್ತೇರಿಸಿಕೊಂಡ ಮಂಗ್ಲಿ ಈಗ ಗಾಂಜಾ ನಶೆ ಪಾರ್ಟಿ ಕೇಸಲ್ಲಿ ಸಿಕ್ಕಿಬಿದ್ದಿರೋದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್,